ಡೇರೋ ಅವರೇ ಆಕ್ಟರ್ ಅವರು, ಯಾಕೆಂದ್ರೆ ಒಂದು ನಿಮಿಷ ವೆರಿ ಸೊ ಈಸ್ ಓನ್ಲಿ ಅ ಡೇರಿಂಗ್ ಡೈರೆಕ್ಟರ್. ಇಲ್ಲ, ನಾನು ಅವಾಗಲೇ ಸ್ಟೇಜ್ ಮೇಲೆ ಹೇಳ್ದಂಗೆ ಧ್ರುವ ಅವ್ರನ್ನ ಅಪ್ಪೋರು ಶಿವಣ್ಣ ಅವ್ರಿಗೆ ಹೋಲಿಸ್ತೀನಿ ನಾನು. ಯಾವ ಆ್ಯಕ್ಟರ್ ಮಾಡಿದ್ರು ಕನ್ನಡ ಚಿತ್ರ ನಮ್ಮದು. ಇಲ್ಲಿ ಫ್ಯಾನ್ಸ್ ಮಧ್ಯದಲ್ಲಿ ಏನಾಗ್ತಾ ಇದೆ, ಒಬ್ಬರು ಇವ್ರಿಗೆ ಬೈದ್ರೆ ಆಯ್ತಾ ನೀನೇನು ನಮ್ಮವ್ರಿಗೆ ಬೈತ್ಯಾ ಅಂತ ಇದಾಗುತ್ತೆ. ಬಟ್ ಅದು ಆಗೋದಕ್ಕೆ ಯಾರೋ ಒಬ್ರು ಸ್ಟಾರ್ಟ್ ಮಾಡಿರ್ಬೇಕಲ್ಲ. ಎಂಡ್ ಮಾಡೋರು ನಮ್ಮ ಕಡೆ ಇರ್ತಾರೆ, ಇಲ್ಲಾಂದರೆ ಅವ್ರ ಕಡೆಯವರು ಇರ್ತಾರೆ. ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲರ ತಲೆಯಲ್ಲೂ ಇರೋದು ಅದೊಂದೇ, ಕನ್ನಡ ಚಿತ್ರ ಅಂತಲೇ ಫಸ್ಟು. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಡೇರ್ ಆ್ಯಂಡ್ ಆ್ಯಕ್ಟರ್, ಇವರು ಸರು ಡೇರು, ಆ್ಯಕ್ಟ್ರು ಡೈರೆಕ್ಟ್ರು. ಸರ್, ಯೂಶಲಿ ಎರಡು ಕಾಂಬಿನೇಷನ್ಗಳು ವರ್ಕೌಟ್ ಆಗಬೇಕು ಅಂದರೆ ಒಂದು ಕನ್ಸಿಸ್ಟೆನ್ಸಿ ಅಂತ ಕತೆ ಬೇಕು. ಆ ಕತೆ ಮೂಲಕ ಬರ್ತೀರಿ. ಸೊ ಇದಕ್ಕೊಂದು ನನಗೆ ರಿಯಾಕ್ಷನ್ ಬೇಕು ಅಂತ. ತುಂಬ ಆಲ್ರೆಡಿ ದೊಡ್ಡ ಮಟ್ಟದ ಕ್ರೌಡ್ ಪುಲ್ ಮಾಡುವಂತಹ ಸಿನಿಮಾ ಅಂತ ಟಾಕ್ ಆಗಿದೆ, ಇದ್ರದ್ದು ರಿಯಾಕ್ಷನ್. ಸೊ ಆ ಥರ ಏನಿಲ್ಲಪ್ಪ, ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಕಂಟೆಂಟ್ ಸ್ಟ್ರಾಂಗ್ ಆಗಿರಬೇಕು. ಸೊ ಆವಾಗ ಖಂಡಿತವಾಗ್ಲೂ ನಿಮಗೆ ಭಾರತ ಚಿತ್ರರಂಗದಲ್ಲಿ ಯಾರೇ ಆಗಲಿ ಯಾವುದೇ ಸಿನಿಮಾ ಆಗಲಿ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದು ಆಡಿಯನ್ಸ್ ಈ ಸಿನಿಮಾ ನೋಡಬೇಕು ಅನ್ನೋ ಒಂದು ಭರವಸೆ ಅವ್ನಿಗೆಲ್ಲ ಹುಟ್ಟಿಸಿದ್ರೆ, ಅವ್ನಿಗೆ ಯಾವುದೋ ಒಂದು ತುಣುಕು ಯಾವುದೋ ಒಂದು ಇದು ಬಿಟ್ಟರೆ ಈ ಸಿನಿಮಾ ನೋಡಬೇಕು ಅಂತ ಇದೆ, ಖಂಡಿತವಾಗ್ಲೂ 100% ಯಾವತ್ತೂ ಸಕ್ಸಸ್ಸೇ ಅದು ಸಕ್ಸಸ್ ಫಾರ್ಮುಲಾ. ನಾವು ಅಂತ ಏನಲ್ಲ, ಅದು ಒಂದು ಕನ್ನಡ ಸಿನಿಮಾ. ಅದು ಚೆನ್ನಾಗಿ ಹೋದರೆ ಅದು ಅದ್ಭುತವಾಗಿ ಕ್ರೌಡ್ ಫುಲ್ ಆಗ್ತಾ ಇದೆ ಅಂದಾಗ ಅದನ್ನು ಹೆಮ್ಮೆ ಅಂತ ಅನಿಸುತ್ತೆ. ಸೊ ಅಷ್ಟೇ ಬಿಟ್ಟು ಅದನ್ನು ನಾವು ಅಂತ ಯಾಕೆ ಹೇಳ್ಕೋಬೇಕು ನಾವು, ಅಲ್ವಾ? ಧ್ರುವ ಸರ್, ಅದು ಅಂದರೆ ತುಂಬ ಜನ ಮಾತಾಡಿದ್ರು. ಅಂದರೆ ಡೈರೆಕ್ಟ್ರ್ ಹೇಗೆಂದರೆ ಡೇರು ಆ್ಯಕ್ಟ್ರು, ಡೇರ್ ಇರೋವಂತಹ ಆ್ಯಕ್ಟ್ರು ಡೈರೆಕ್ಟ್ರು, ಇಲ್ಲಿ ಎರಡೂ ಕ್ಲಬ್ ಆಗಿದೆ. ಇವ್ರಿಗೆ ಡೇರ್ ಇದೆ, ಡೇರ್ ಇರುವಂಥ ಆ್ಯಕ್ಟ್ರು. ಡೇರೋ ಅವರೇ ಆ್ಯಕ್ಟರ್ ಅವರು, ಯಾಕೆಂದರೆ ಒಂದು ನಿಮಿಷ ಬಿ ವೆರಿ ಆನೆಸ್ಟ್. ಇಲ್ಲ ಅವರು ಒಂದು ವಿಷುವಲೈಸ್ ಮಾಡಿದ್ದಾರೆ ಆಲ್ರೆಡಿ. ಅವ್ರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸಿನಿಮಾ ನೋಡಿಬಿಟ್ಟಿದ್ದಾರೆ. ಸೊ ನನ್ನ ಕ್ಯಾರೆಕ್ಟರ್ ಹಿಂಗೆ ಅಭಿನಯಿಸ್ಬೇಕು ಅನ್ನೋದು ಅವ್ರು ಹೇಳ್ಕೊಡ್ತಾರೆ. ಅವ್ರು ಹೇಳಿದ್ನ ನಾನು ಕಾಪಿ ಮಾಡ್ತಾಯಿದ್ದೀನಿ ಅಷ್ಟೇ, ಟು ಬಿ ವೆರಿ ಹಾನೆಸ್ಟ್. ಅದಕ್ಕೆ ಅವ್ರ ಜೀವ ತುಂಬೋದೆ ಅವರು. ನಮ್ಮ ಜಾಗದಲ್ಲಿ ಯಾರಿದ್ರೂ ಇದೆ, ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ ಬ್ರೋ. ಯಾರಿದ್ರೂ ಆ ಎಕ್ಸಿಕ್ಯೂಷನ್ ತೊಗೊಂತಾರೆ. ಯಾಕೆಂದರೆ ಅವ್ರಿಗೆ ಅದು ಒಂದು ಕಮಾಂಡಿಂಗ್ ಪವರ್ ಇದೆ. ಆ್ಯಂಡ್ ಆಲ್ಸೋ ಕನ್ವಿನ್ಸ್ ಮಾಡ್ತಾರೆ, ನನ್ನ ಪಾತ್ರ ಹಿಂಗಿರಬೇಕು ಮಗನೇ, ಇಲ್ಲ ಕಣೋ ಹಿಂಗಿರಬೇಕು, ಸೈಕಲ್ ಇಷ್ಟೇ ಸ್ಪೀಡಾಗಿ ಬರಬೇಕು, ಹಿಂಗೇ ಮಾಡಬೇಕು ಅನ್ನೋದು. ಮತ್ತು ಕಟ್ ಶಾರ್ಟ್ ಡಿವಿಷನ್ ಇರುತ್ತೆ, ಹೋಮ್ ವರ್ಕ್. ಹಿ ಈಸ್ ವೆರಿ ವೆರಿ ವೆಲ್ ಪ್ರಿಪೇರ್ಡ್. ಮತ್ತು ಹೀ ಈಸ್ ಡ್ರೈವಿಂಗ್ ವಿತ್ ಟೆಕ್ನಾಲಜಿ. ಸೊ ಈಸ್ ಓನ್ಲಿ ಅ ಡೇರಿಂಗ್ ಡೈರೆಕ್ಟರ್. ಇಲ್ಲ, ನಾನು ಅವಾಗಲೇ ಸ್ಟೇಜ್ ಮೇಲೆ ಹೇಳ್ದಂಗೆ ಧ್ರುವ ಅವ್ರನ್ನ ಅಪ್ಪೋರು ಶಿವಣ್ಣ ಅವ್ರಿಗೆ ಹೋಲಿಸ್ತೀನಿ ನಾನು. ಯಾಕೆಂದರೆ ಅವ್ನು ಹೆಂಗೆ ಅಂದರೆ ಬೆಳಿಗ್ಗೆ ಎದ್ದು ಬಸ್ಸು ಬಂದ್ಬಿಟ್ಟು ಬಸ್ಸಿಂದ ಬಂದು ಒಂದು 5 ನಿಮಿಷಕ್ಕೆ ಸ್ಪಾಟಿಗೆ ಬರ್ತಾನೆ. ಏನೂ ಮೈಂಡಲ್ಲಿ ಇಟ್ಕೊ ಬರೋಲ್ಲ ಅವನು. ನಾನು ಇದು ಮಾಡ್ಬೇಕು, ಅದು ಮಾಡಬೇಕು, ಡೈಲಾಗ್ ಮಾತ್ರ ಇದ್ರೆ ಅಣ್ಣ ಊಟನೂ ಬೇಡ ಏನು ಬೇಡ ಡೈಲಾಗ್ ತೆಗೆದುಬಿಡೋಣ ಅಂತ ಅಂದ್ಬಿಟ್ರೆ ಇನ್ನು ಮಿಕ್ಕಿದ್ದು ಏನೂ ಮೈಂಡ್ಲಿ ಇಟ್ಕೊ ಬರಲ್ಲ. ಹಂಗೆ ಬರ್ತಾನೆ ಸಾದಾ ಸೀದಾ. ಒಬ್ಬ ಚಿಕ್ಕ ಮಗು, ಶಿವಣ್ಣನೂ ಹಂಗೆ ಬರ್ತಿದ್ರು, ಅಪ್ಪನೂ ಹಂಗೆ ಬರ್ತಿದ್ರು. ಒಬ್ಬ ಚಿಕ್ಕ ಮಗು ಸ್ಟೂಡೆಂಟ್ ಬಂದಂಗೆ ಬರ್ತಾನೆ. ಬಂದರೆ ಅವ್ನಿಗೆ ಏನಾರು ಹೇಳಿ ಏನು ಹೇಳಿದ್ರು ಇಮ್ಮಿಡಿಯೇಟ್ ತಗೊಂಡು ಅವನನ್ನು ಮುಗ್ದು ಮುಖ, ಆ ಸ್ಟೈಲು ಇದು. ನಾನು ಸಿನಿಮಾ ನೋಡಿದಾಗ ಒಂದು 50 ಸರಿ ನೋಡಿದ್ದೀನಿ ಪಿಕ್ಚರು. ಮುಗ್ದು ಮುಖ, ಅದು ಏನು ಜೋಗಿ ಎಮೋಷನ್ಸ್ ಇದೆ ಅವನ ಮುಖದಲ್ಲಿ ಕಾಣ್ತೀನಿ ನಾನು ಯಾವಾಗಲೂ ಅಷ್ಟೇ. ತುಂಬ ಇನ್ನೋಸೆಂಟು ಅವ್ನು ಆ್ಯಕ್ಟ್ ಮಾಡೋದು ಅಷ್ಟೇ. ಒಂದು 50 ಸರಿ ನೋಡಿ, ನಮ್ಮ ಹುಡುಗರೆಲ್ಲ ಅದೇ ಹೇಳ್ತಾರೆ, ಎಲ್ಲರೂ ಅದೇ ಹೇಳ್ತಾರೆ. 50 ಸರಿ ಅವನ್ನ ನೋಡಿದ್ರು ಒಂದು ಸ್ವಲ್ಪನೂ ಬೋರ್ ಆಗಲ್ಲ. ಅಷ್ಟು ಚೆನ್ನಾಗಿ ರಿಲಾಜಲ್ಲಿ ಕರ್ಕೊಂಡು ಹೋಗ್ತಾನೆ. ಓಪನಿಂಗ್ ಸಿನಿಮಾನೇ ಅಂದರೆ ಅವನು ಒಳಗಡೆ ಇನ್ವಾಲ್ವ್ ಆಗ್ತಾನೆ. ಅವನ ಪಾತ್ರನ ಅವ್ನು ಒಳಗಡೆ ಇನ್ವಾಲ್ವ್ ಆಗ್ತಾನೆ. ರಿಹರ್ಸಲ್ ಮಾಡ್ತಾನೆ ಅವನು. ಅಣ್ಣ 2 ಥರ ಮಾಡ್ತೀನಿ, 3 ಥರ ಮಾಡ್ತೀನಿ, ನೋಡೋಣ ನಿಮ್ಗೆ ಯಾವ್ದು ಬೇಕು ಇಟ್ಕೊಳ್ಳೋಣ ಅಂತಾನೆ. ಸೊ ಇಷ್ಟು ಡೆಡಿಕೇಟೆಡ್ ವ್ಯಕ್ತಿ. ದ ಫಸ್ಟ್ ಟೈಮ್ ನಾನು ಅವರಿಬ್ಬರು ಬಿಟ್ಟಾದ್ಮೇಲೆ ನಾನು ನೋಡಿದೆ ಆ್ಯಕ್ಚುಲಿ. ಸೊ ಧ್ರುವನ್ ಜೊತೆಗೆ ಒಂದು ವಾರದಿಂದ ನೀವು ಹೇಳಿದ್ರಿ, ಅಂದರೆ 26ಕ್ಕೆ ಏನೋ ಒಂದು ವಿಷಯ ಕೊಡ್ತೀನಿ ಅಂತ. ಆಲ್ರೆಡಿ ಅಕ್ಟೋಬರ್ 11ಕ್ಕೆ ಸಿನಿಮಾ ಬರ್ತಿದೆ ಮಾರ್ಟಿನ್. ಜನ ಮಾತಾಡ್ತಾರೋ ಮಾತು, ಮಾರ್ಟಿನಲ್ಲಿ ಗುರು ನಮ್ಮ ಹೀರೋ ಈ ಥರ, KDಯಲ್ಲಿ ಮೋಸ್ಟ್ಲಿ ಅಪೋಸಿಟ್ ಇದ್ದಾನೆ. ಅಂದರೆ ಆಡಿಯನ್ಸು ಥಿಂಕ್ ಕೂಡ ಮಾಡ್ತಾ ಇದ್ದಾರೆ, ಪ್ರೇಮ್ ಅವ್ರು ಯಾವ ಥರ ಸಿನಿಮಾ ಮಾಡ್ತಾರೆ, ಧ್ರುವ ಅವ್ರು ಯಾವ ಥರದ ಕ್ಯಾರೆಕ್ಟರ್ ಪೋರ್ಟ್ರೇ ಆಗುತ್ತೆ. ಈ ಆಡಿಯನ್ಸ್ ಮೈಂಡ್ಸೆಟ್ಟನ್ನು ಹೇಗೆ ಫೀಲ್ ಮಾಡ್ತೀನಿ? ಆಬ್ವಿಯಸ್ಲಿ ಮಾರ್ಟಿನ್ ಬಂದ್ಬಿಟ್ಟು ಡಿಫ್ರೆಂಟ್ ಕ್ಯಾರೆಕ್ಟರು. ಧ್ರುವ ಅವ್ರು ಪ್ರೆಸೆಂಟ್ ಮಾಡಿರೋದು. KD ಡಿಫ್ರೆಂಟ್ ಕ್ಯಾರೆಕ್ಟ್ರು. ನೀವು ಮಾರ್ಟಿನಲ್ಲಿ ಡೈರೆಕ್ಟ್ರು ಯಾವ ಥರ ಶೋ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನನ್ನಲ್ಲಿ KDಲಿ ಬಂದ್ಬಿಟ್ಟು ಧ್ರುವವ್ರನ್ನ ನೋಡಿದಾಗ ಪ್ರತಿಯೊಬ್ಬ ಮನೇಲಿ ಈ ಥರ ಒಬ್ಬ ವ್ಯಕ್ತಿ ಬೇಕು, ಈ ಥರ ಒಬ್ಬ ಮಗ ಬೇಕು, ಈ ಥರ ಒಬ್ಬ ಹುಡುಗ ಬೇಕಾಗಿತ್ತು ನನಗೆ. ಯಾವುದೊಂದು ಲವರ್ ಹೇಳಿದ್ರೆ ಇವನ ಥರ ಪ್ರೀತಿ ಮಾಡಬೇಕು ಅನಿಸ್ಬೇಕು. ಯಾವ್ದಾರ ತಾಯಿ ನೋಡಿದ್ರೆ ಸಿನಿಮಾನ ಈ ಥರ ನನಗೊಬ್ಬ ಮಗ ಇರ್ಬೇಕು ಕಣೆ ಅನಿಸ್ಬೇಕು. ಯಾವುದೋ ಅಣ್ಣ ನೋಡಿದ್ರೆ ಈ ಥರ ಒಬ್ಬ ತಮ್ಮ ಬೇಕು ನನಗೆ ಅಂತ ಅನಿಸ್ಬೇಕು. ಯಾವ್ದಾರ ತಂಗಿ ನೋಡಿದ್ರೆ ಈ ಥರ ಒಬ್ಬ ಅಣ್ಣ ಬೇಕು ಕಣೆ ಅಂತ ಅನಿಸ್ಬೇಕು. ಅಂದರೆ ಎಲ್ಲನೂ ನಾನು ಅಡಾಪ್ಟ್ನ ಧ್ರುವವ್ರ ಮೇಲೆ ಇದು ಮಾಡಿದ್ದೆ. ಅಂದರೆ ಅದನ್ನು ಅವರು ಕ್ಯಾರಿ ಮಾಡಿದ್ದಾರೆ ಧ್ರುವವರು ಚೆನ್ನಾಗಿ. ಸೊ ಅದು ನನ್ನ ಸಿನಿಮಾ ಬಗ್ಗೆ ಮಾತಾಡ್ಬೋದು. ಮಾರ್ಟಿನ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್, KD ಇಸ್ ಡಿಫ್ರೆಂಟ್. ಬಟ್ ಎರಡು ನಮ್ಮ ಸಿನಿಮಾನೇ.
ಅದೇ ಡಿಫ್ರೆಂಟ್ ಕೈಂಡ್ ಆಫ್ ಸೀನ್, ಇದೇ ಡಿಫ್ರೆಂಟ್ ಇದು ಒಂದು ಸ್ವಲ್ಪ ನಮ್ಮದು ಅಂತೀನಿ. ಅವನು ನಮ್ಮ ಇದೇ ಮಾಡಿರೋದು, ಇದು ನಮ್ಮದು ಅಂತೀನಿ. ಯಾಕೆಂದರೆ ಇಲ್ಲ ಪಕ್ಕದಲ್ಲಿ ಅವನೇ ಹೊಡೆದ್ಬಿಡ್ತಾನೆ ಇಲ್ಲ ಅಂದರೆ ಓಕೆ, ಇದು ನಮ್ಮದು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಗನೇ, ಅವನು ಯಾವಾಗಲೂ ಹೇಳ್ತಿರ್ತಾನೆ ಅಣ್ಣ ಹೆಂಗೆ ಮಾಡೋದು ಅಂತ. ಅವ್ನು ಮೂರು ಥರ ನಾಲ್ಕು ಥರ ಮಾಡಿ ನಂಗೆ ತೋರಿಸ್ತಾನೆ. ತುಂಬ ಇಷ್ಟ. ನನ್ನ ಮಗನೇ ಹಿಂಗೆ ಮಾಡಲ್ಲ ಹಂಗೆ ಮಾಡ್ತದದು ಅಂದರೆ ಈಸ್ ಅಮೇಝಿಂಗ್. ನಾನು ಅವನ ಬಗ್ಗೆ ಅವ್ನ ಪಕ್ಕ ಇದ್ದಾನೆ ಅಂತ ಹೊಗಳ್ತಾ ಇಲ್ಲ. ನಾನು ಯಾವತ್ತೂ ಅಷ್ಟೇ ಈಸ್ ಲೈಕ್ ನಾನು ಅವಾಗಲೇ ಹೇಳಿದೆ ಅಪ್ಪವ್ರಿಗೆ ಹೋಲಿಸ್ಬಿಡ್ತೀನಿ ಅವನ್ನ ಅಂತ. ಸೊ ಆ ಥರ ವ್ಯಕ್ತಿ. ಶಿವಣ್ಣ ಆಗಲಿ ಸುದೀಪ್ ಅವರಾಗಲಿ ನಿಮ್ಮ ಆ ಸ್ಲ್ಯಾಂಗಿಗೆ ಫಿದಾಗ್ತಾರೆ, ನೀವು ಮಾತಾಡೋ ಸ್ಲ್ಯಾಂಗಿಗೆ ಫಿದಾಗ್ತಾರೆ. ಇಲ್ಲಿ ನನಗೆ ಪ್ಲಸ್ ಆಗಿದ್ದು ಸಿನಿಮಾನ ಕ್ಯಾರಿ ಮಾಡುವಂಥದ್ದು ಒಂದು, ಜೊತೆಗೆ ಆ ಪೋಸ್ಟ್ರಿಂದ ಶುರುವಾದಂತಹ ಪ್ರಮೋಷನಲ್ ಮ್ಯಾಜಿಕಲ್ ಥಿಂಗು ರಿಲೀಸ್ ಆಗಿ ಸಕ್ಸಸ್ ಆಗೋ ತನಕ ಅದು ಕೀಪ್ ಆನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಥರದ ಒಂದು ಮೈಂಡ್ಸೆಟ್ ಇರುವಂತಹ ಡೈರೆಕ್ಟ್ರು ನಿಮಗೆ ಎಕ್ಸಾಕ್ಟ್ಲಿ ಎಷ್ಟು ಪ್ಲಸ್ ಆಗ್ತಾರೆ ನಿಮ್ಮ ಕೆರಿಯರ್ಗೆ? ಅಫ್ಕೋರ್ಸ್ 100%. ಇಲ್ಲ 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 ಸಿ, ಪ್ರತಿಯೊಬ್ಬ ಆ್ಯಕ್ಟ್ರು, ನಾನು ಅಂತ ಅಲ್ಲ, ಪ್ರತಿಯೊಬ್ಬರು ಆ್ಯಕ್ಟ್ರಿಗೂ ಎಲ್ಲ ಜಾನ್ರು ಮಾಡಬೇಕು, ಎಲ್ಲ ಪಾತ್ರ ಮಾಡಬೇಕು ಅನ್ನೋದು ಒಂದಿರುತ್ತೆ. ಅಟ್ ದ ಸೇಮ್ ಟೈಮ್ ಎಕ್ಸಿಕ್ಯೂಟ್ ಹೆಂಗೆ ಮಾಡ್ತಾರೆ, ನಾವು ನಮ್ಮನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಒಂದಿರುತ್ತೆ. ನನಗೆ ಆ ಎರಡು ಚಿಂತೆನೂ ಇರಲಿಲ್ಲ. ಪ್ರೇಮ್ ಡೈರೆಕ್ಷನ್ ಅಂದಿದ ತಕ್ಷಣ ಎರಡು ಚಿಂತೆನೂ ಬರಲ್ಲ ಬ್ರೋ. ಎಕ್ಸಿಕ್ಯೂಷನ್ ಅಪ್ಪ ಒಂದು ನಮಗೆ ನಾವು ಅಂದ್ಕೊಂಡಿರ್ತೀವಿ ಹಿಂಗೆ ಕಾಣಿಸ್ಬೇಕು ಅಂತ. ಇಲ್ಲ, ಅವ್ರ ವಿಷನ್ ಅವ್ರು ಅಂದ್ಕೊಂಡಂಗೆ ಕಂಡ್ರೆ ಸಾಕು. ಏಕೆಂದರೆ ಟೇಸ್ಟ್ ಇರೋವಂಥ ಡೈರೆಕ್ಟ್ರು, ಆಡಿಯನ್ಸ್ ಪಲ್ಸ್ ಗೊತ್ತಿರೋವಂಥ ಡೈರೆಕ್ಟರ್. ಆ್ಯಂಡ್ ಆಲ್ಸೋ ಹೀ ಈಸ್ ವೆರಿ ವೆರಿ ಪ್ರೊಫೆಷ್ನಲ್. ನನಗೆ ಇಷ್ಟೇ ಬೇಕು, ನಾನು ಹಿಂಗೆ ಕಟ್ ಮಾಡೋದು, ನಾನು ಹಿಂಗೆ ಮ್ಯೂಸಿಕ್. ನನ್ನ ಐ ಮೈಟ್ ಬಿ ಓನ್ಲಿ 5 ಮೂವೀಸ್ ಓಲ್ಡ್, ಬಟ್ ನಾನು ಚಿಕ್ಕ ಮಗುವಿಂದನೂ ನಾನು ಅಂಕಲ್ ಜೊತೆ ಆಗಲಿ ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ಈ ಡೈರೆಕ್ಟ್ರಲ್ಲಿ ನಮ್ಮ ಪ್ರೇಮನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಶಾರ್ಟ್ ತೆಗಿಬೇಕಾದ್ರೇ ಪ್ಯಾರಲಲಿ ಮ್ಯೂಸಿಕ್ ಅವ್ರ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಕಟ್ ಇದ್ರ ಮೇಲೆ ನಾನು ಇಟ್ಕೊಳ್ಳೋ ಎತ್ತ ತೆಗೆ ಸಾಕು ಅಂತಾರೆ. ಸೊ ಇದಕ್ಕಿಂತ ಕ್ಲಾರಿಟಿ ಏನು ಬೇಕು ಹೇಳಿ. ಸೊ ಆ್ಯಸ್ ಅನ್ ಆ್ಯಕ್ಟರ್ ನಮಗೂ ಅಷ್ಟೇ, ಓಕೆ ಅಣ್ಣ ಏನು ಬರುತ್ತಣ್ಣ ಇದಕ್ಕೆ ರೀರೆಕಾರ್ಡಿಂಗು ಹೇಳ್ರಣ್ಣ ಹಂಗೆ ಅಂದರೆ ಬಾಯಲ್ಲೇ ಹೇಳ್ತಾರೆ ಓಕೆ ಅಣ್ಣ ಓಕೆ ರೆಡಿ. ಆ ಫೀಲ್ ಇದೆಯಲ್ಲ, ಇವ್ರ ಜೊತೆ ವರ್ಕ್ ಮಾಡೋದು ಪ್ರತಿಯೊಬ್ಬ ಆ್ಯಕ್ಟ್ರೂ ವರ್ಕ್ ಮಾಡಬೇಕು. ಆ್ಯಕ್ಚುಲಿ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏಕೆಂದರೆ ನನಗಿಂತ ಜಾಸ್ತಿ ಶಿವಣ್ಣ ಅವರು 2 ಸಿನಿಮಾ ಮಾಡಿದ್ದಾರೆ. ಸೊ ನೀವು ಮೈಕ್ನ ಅವ್ರ ಮುಂದೆ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಒಂದು ಫೈನಲ್ ಪ್ರಶ್ನೆ ನಿಮಗೆ ಮಾತಾಡ್ತಾ, ಮಾರ್ಟಿನು ನಮ್ಮದು ಅಂತಂದ್ರು. ಆ ನಮ್ಮದು ಅನ್ನೋದ್ರಲ್ಲಿ ಒಂಥರದ ಸ್ಟ್ರಾಂಗ್ ಫೀಲಿಂಗ್ ಇದೆ ಪ್ರೇಮ್ ಅವರಲ್ಲಿ. ಕನ್ನಡ ಚಿತ್ರನೇ ನಮ್ಮದು ಅಲ್ವಾ? ಬರೀ ನಾನು ಆ್ಯಕ್ಟ್ ಮಾಡಿರೋದು ಮಾತ್ರ ನಂದಲ್ಲ, ಅಥವಾ ಅವ್ರು ಡೈರೆಕ್ಷನ್ ಮಾಡಿರೋದು ಮಾತ್ರ ಅವ್ರದ್ದು ನಮ್ಮದು ಅಂತ ಅಲ್ಲ. ಯಾವ ಆ್ಯಕ್ಟರ್ ಮಾಡಿದ್ರೂ ಕನ್ನಡ ಚಿತ್ರ ನಮ್ಮದು. ಇಲ್ಲಿ ಫ್ಯಾನ್ಸ್ ಮಧ್ಯದಲ್ಲಿ ಏನಾಗ್ತಾ ಇದೆ, ಒಬ್ಬರು ಇವ್ರಿಗೆ ಬೈದರೆ ನೀನೇನು ನಮ್ಮವ್ರಿಗೆ ಬೈತ್ಯಾ ಅಂತ ಇದಾಗುತ್ತೆ. ಬಟ್ ಅದು ಆಗೋದಕ್ಕೆ ಯಾರೋ ಒಬ್ರು ಸ್ಟಾರ್ಟ್ ಮಾಡಿರ್ಬೇಕಲ್ಲ. ಎಂಡ್ ಮಾಡೋರು ನಮ್ಮ ಕಡೆ ಇರ್ತಾರೆ, ಇಲ್ಲಾಂದರೆ ಅವ್ರ ಕಡೆಯವರು ಇರ್ತಾರೆ. ಹೆಸರನ್ನ ಅಷ್ಟೇ ಆಗ್ತಾ ಇರೋದು. ಸೊ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲರ ತಲೆಯಲ್ಲೂ ಇರೋದು ಅದೊಂದೇ, ಕನ್ನಡ ಚಿತ್ರ ಅಂತಲೇ ಫಸ್ಟು ನಮ್ಮ ಕೋರ್, ನಮ್ಮ ಬೇರು ಅದೇ ಕನ್ನಡ ಅನ್ನೋದೇ ನಮ್ಮ ಕೋರ್. ಇದಿಷ್ಟು ನಮ್ಮ ಪ್ರೇಮ್ ಸರ್ ಮತ್ತು ಧ್ರುವರ್ ಮತ್ತು ಕ್ಯಾಮ್ರಾ ಕಿರಣ್ ಜೊತೆಗೆ ರವಿ ಕನ್ನಡ ಪಿಕ್ಚರ್.